ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸೆಕೆಂಡ್ ಡೇದು ಟ್ರಿಪ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಚಲೋ. ನೋಡಿ ಫ್ರೆಂಡ್ಸ್, ನಾನು ನಿನ್ನೆದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಟಿಫಿನ್ ತಿಂದು ವಿಡಿಯೋನ ಎಂಡ್ ಮಾಡಿದೆ. ನಾನು ಅದು ಎಂಡ್ ಮಾಡಿ ಇವಾಗ ಮತ್ತೆ ನೆಕ್ಸ್ಟ್ ಡೇ ಟ್ರಿಪ್ ವಿಡಿಯೋಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸ್ಲೋ ಹೋಗ್ತಾ ಇದೆ ಬಸ್ಸು, ಯಾಕಂದರೆ ಫುಲ್ಲು ಟ್ರಾಫಿಕ್ಕು. ಅಲ್ಲೆಲ್ಲಂತರ ತುಂಬ ಟ್ರಾಫಿಕ್ ಇತ್ತು. ಇವಾಗ ಇಷ್ಟು ಟ್ರಾಫಿಕ್ ಇದ್ದರೆ ಇದಕ್ಕೆ ಮೊದಲು ಎಷ್ಟು ಇರ್ಬೋದು ಟ್ರಾಫಿಕ್? ನೀವೇ ಯೋಚಿಸಿ. ನೀವು ಗೊತ್ತಿರುತ್ತದೆ ನಿಮಗೂ ಟ್ರಾಫಿಕ್ ಎಷ್ಟು ಇರಿದೆ ಅಂತ. ಇವಾಗ ನಾವು ಇದನ್ನು ನೋಡಿ ಹೌದಪ್ಪ ಎಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಅಂತ ಅಂದ್ವಿ ನಾವು. ಹಾಗಾಗಿ ನಾವು ಈಗ ಬಂದು ಸೇರಿದ್ವಿ, ಇಲ್ಲಿ ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ ನಾವು. ಇಲ್ಲೇ ಬಸ್ಸುಗಳು ಮತ್ತು 4 ವೀಲರು, ಕಾರು ಅವೆಲ್ಲ ಪಾರ್ಕಿಂಗ್ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿ ನಾವು ಈಗ ಒಂದು ಟೆಂಪೋ ಅಂದರೆ ವ್ಯಾನ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ 16 ಕಿಲೋಮೀಟ್ರ್ ದೂರ ನಮಗೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. 16 ಕಿಲೋಮೀಟ್ರ್ ಹೋಗಬೇಕಲ್ಲ ಅಂತಂದು ಇವಾಗ ನಾವು ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಒಂದು ವ್ಯಾನಲ್ಲಿ 8 ಜನ, 2000 ತೊಗೊತಾರೆ. ಹಾಗಾಗಿ ನಾವು 8 ಜನ ಹೋಗ್ತಾ ಇದ್ದೀವಿ. ನೋಡಿ, ಈ ಚುಂಗಿ ಅಂತಂದು ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ಬೇಕು ನಾವು. ನೋಡಿ ಇಲ್ಲಿನೂ ಅಷ್ಟೇ, ಆ ಊರಲ್ಲಿ ಅಷ್ಟು ಟ್ರಾಫಿಕ್. ಚುಂಗಿ ಅಂತ ಊರು ಅಲ್ಲಿ ಸ್ಟಾಪ್ ಬರುತ್ತೆ, ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ ವೆಹಿಕಲ್ಗಳು, ಮುಂದೆ ಬಿಡೋದಿಲ್ಲ. ಅಲ್ಲಿಂದ ನಾವು ಮುಂದೆ ನಡ್ಕೊಂಡು ಹೋಗ್ಬೇಕು. ಇದು 1-1.5 ಕಿಲೋಮೀಟ್ರ್ ನಡಿಬೇಕು ನಾವು. ನೋಡಿ ಎಷ್ಟೊಂದು ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ ನೋಡಿ. ಇವಾಗ ಇಷ್ಟು ಜನ ಇದ್ದಾರೆ, ಇನ್ನು ಆವಾಗ ಎಷ್ಟು ಜನ ಇರಬೇಕು. ಮತ್ತು ಆ ಕಡೆ ಲೆಫ್ಟು ರೈಟ್ ಕಡೆ ಎಲ್ಲ ಭಂಡಾರಗಳು ಹಾಕಿದ್ದಾರೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಗಂತೂ ಟೈಮೇ ಸಾಕಾಗಿಲ್ಲ ಭಂಡಾರಗಳಿಗೆ ಹೋಗಿ ಏನಂತ ಮಾಡೋಕ್ಕೆ. ಯಾಕಂದ್ರೆ ನಾವು ಸಂಜೆ ಆಗಿತ್ತಲ್ಲ ಹೋಗಿ, ನಾವು ಬೇಗ 5 ಗಂಟೆ ಒಳಗಡೆ ಹೋಗ್ಬೇಕಂತಂದು ಎಷ್ಟು ಟ್ರೈ ಮಾಡಿದ್ದೀವಿ ಬೇಗ ಹೋಗೋಕ್ಕೆ. ಆದ್ರೂ ಆಗಲಿಲ್ಲ, ನಮಗೆ ಟೈಮ್ ಆಗೋಯಿತು. ನೋಡಿ ಇಲ್ಲೆಲ್ಲ ಹೋಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲೆಲ್ಲಿ ಕಮಾನ್ ಥರ ಮಾಡಿದ್ದಾರೆ. ಆ ಕಡೆ ಜನ ಈ ಕಡೆ ಹೋಗ್ಬೇಕು, ಈ ಕಡೆ ಜನ ಆ ಕಡೆ ಹೋಗ್ಬೋದು ಅಂತಂದು. ನೋಡಿ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ, ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೇಕಲ್ಲ, ಅದರ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಪ್ಲೇಸ್ ಬರುತ್ತೆ, ಅಲ್ಲೇನು ಲೈಟ್ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಕೆಲವೊಂದು 2 ವೀಲರ್ಸು ಮತ್ತು ಇದು ಎತ್ತಿನ ಗಾಡಿ ಥರ ಇರ್ತಾವಲ್ಲ, ಅವೆಲ್ಲ ಅಲ್ಲಿವರೆಗೂ ಬರುತ್ತೆ. ಆ ಕಡೆ ನಾನು ಲೈಟ್ ತೋರಿಸಿದ್ನಲ್ಲ, ಆ ಕಡೆಯಿಂದ ಬಿಡೋದಿಲ್ಲ, ಆ ಕಡೆಯಿಂದ ನಡ್ಕೊಂಡೇ ಹೋಗ್ಬೇಕು ನಾವು. ನೋಡಿ ಇಲ್ಲೆಲ್ಲ ನಾವು ಒಟ್ಟಿಗೆ ಸೇರಿದ್ವಿ. ಇಲ್ಲೆಲ್ಲ ನಮ್ಮ ಗ್ರೂಪ್ನವರೆಲ್ಲರೂ ಬಂದು ಇಲ್ಲಿ ಒಟ್ಟಿಗೆ ಸೇರಿ, ಈಗೇನು ಲೈಟ್ ಕಾಣುತ್ತಲ್ಲ, ಇಲ್ಲಿಂದ ಮತ್ತೆ 1.5 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾವು. ಇಲ್ಲಿಂದ ಸ್ಟ್ರೇಟ್ ಹೋಗಿ ಇಲ್ಲಿಂದ ನೋಡಿ 1 ಕಿಲೋಮೀಟ್ರ್ ಅಂತ ಬರೆದಿದ್ದಾರೆ. ಆ ಕಡೆ ಹೋಗೋಕ್ಕೆ, ಸ್ನಾನಕ್ಕೆ ಹೋಗೋಕ್ಕೆ, ಸಂಗಮ ಕಡೆ ಹೋಗೋಕ್ಕೆ ಇಲ್ಲಿಂದ ಸ್ಟ್ರೇಟ್ ಹೋಗಿ ರೈಟ್ ಟರ್ನ್ ಆಗಬೇಕು. ರೈಟ್ ಟರ್ನ್ ಆಗಿ 1 ಕಿಲೋಮೀಟ್ರ್ ಹೋಗಬೇಕು. ಒಟ್ಟು 2.5-3 ಕಿಲೋಮೀಟ್ರ್ ನಡಿಬೇಕಾಗುತ್ತೆ ನಾವು. ಹಾಗಾಗಿ ನಡ್ಕೊಂಡು ಹೋದ್ವಿ, ನಾವು ಎಲ್ಲರೂ ಸೇರ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಗ್ರೂಪ್ ಹೆಂಗೆ ಹೋಗ್ತಾ ಇದೆ ನೋಡಿ, ಮಿಸ್ ಆಗಬಾರ್ದು ಅಂತಂದು. ಆ ಕಡೆ ಈ ಕಡೆ ದಾರ ಕಟ್ಕೊಂಡು ಮಧ್ಯದಲ್ಲೇ ಹೋಗ್ತಾ ಇದ್ದಾರೆ ಅವ್ರ ಗ್ರೂಪು. ಇದು ಒಂಥರ ಒಳ್ಳೆಯದು ಐಡಿಯಾ ಅಂತಂದು ನಾನು ವಿಡಿಯೋ ಮಾಡಿದೆ. ನೀವೆಲ್ಲಾದರೂ ಗ್ರೂಪಲ್ಲಿ ಹೋಗ್ಬೇಕಂದ್ರೆ ಈ ಥರನೇ ಮಾಡಿ. ನಮ್ಮದು ಗ್ರೂಪ್ ಇಲ್ಲಿ ಬಂದಮೇಲೆ ಎಲ್ಲ ಚಿದ್ರ ಆಯಿತು. ಅವರು ಬಂದು ಯಾರ್ಯಾರು ಆ ಕಡೆ ಈ ಕಡೆ ಅಂತಂದೆಲ್ಲ ಬೇರೆ ಆದ್ವಿ. ನೋಡಿ ಇಲ್ಲಿಂದ ನಂದಿ ದ್ವಾರ ಅಂತ ಅದೇ ದ್ವಾರ. ಇವು ನೆನ್ಪಿಟ್ಕೊಂಡು ಹೋಗಬೇಕಾಗಿತ್ತು ನಾವು, ಯಾಕಂದ್ರೆ ಬರಬೇಕಾದ್ರೂ ತುಂಬ ಕನ್ಫ್ಯೂಸ್ ಆಗ್ತದೆ. ಯಾಕಂದರೆ ತುಂಬ ಜನ ಯಾವ ಕಡೆ ಹೋಗ್ಬೇಕು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಹೋಗ್ಬೇಕಾದ್ರೆ ಏನೇನು ನೋಡ್ಕೊಂಡು ಹೋಗಿದ್ದೀವಿ ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೋಗ್ಬೇಕು ನಾವು. ಹೋಗ್ತಾ ಇದ್ದೀವಿ. ಎಷ್ಟು ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ತುಂಬ ಜನ ಅಂದ್ರೆ ಅಷ್ಟು ಜನ ಸ್ನಾನ ಮಾಡೋಕ್ಕೆ. ನಾವು ಹೋದ ತಕ್ಷಣವೇ 5:30 ಆಯಿತು, ಮುಟ್ಟೋದಕ್ಕೆ 5:30. ನೋಡಿ ಕಾಣ್ತಾ ಇದೆ ನಿಮಗೆ, 6 ಗಂಟೆ ಆಯಿತು. ನಾವು ಕೇಳಿದ್ವಿ ಬೋಟ್ ಬಿಡೋದಿಲ್ಲ ಏನಂದರೆ, ಇಲ್ಲ ಬಿಡೋದಿಲ್ಲ, 5 ಗಂಟೆನೇ ಲಾಸ್ಟ್ ಅಂತ ಹೇಳಿದ್ರು. ಇನ್ನೇನು ಮಾಡಬೇಕಂತಂದು ಇಲ್ಲೇ ನಾವು ಸ್ವಲ್ಪ ದೂರ ಹೋಗಿ, ಜನ ಯಾರೂ ಇರಲಿಲ್ಲ, ಅಲ್ಲಿ ಸ್ನಾನ ಮಾಡಿ ಬಂದ್ವಿ. ನೋಡಿ ಇದು ಗಂಗಾ ಮಾತೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಗಂಗಾ, ಸರಸ್ವತಿ, ಯಮುನಾ ನಮಸ್ಕಾರ ಮಾಡ್ಕೊಳ್ಳಿ. ನಾನು ಇಲ್ಲೇ ಸ್ವಲ್ಪ ದೂರ ಹೋಗಿ ಇಲ್ಲೇ ಸ್ನಾನ ಮಾಡಿದೆ. ಸ್ನಾನ ಮಾಡಿ ಆಮೇಲೆ ನಾನು ನಮ್ಮ ಮನೆಯವ್ರನ್ನೂ ಇಬ್ಬರು ಸೇರಿನೂ ಮತ್ತು ಸ್ನಾನ ಮಾಡಿದ್ವಿ. ಸ್ನಾನ ಅಂದರೆ 3 ಸಲ ಡುಬ್ಕಿ ಹೊಡೆದ್ವಿ, ಮುಳುಗಿ ಎದ್ವಿ. ಮತ್ತು ನೋಡಿ ಆ ಗಂಗಾ ಮಾತೆ ಕೇಳ್ತಾ ಇದ್ದೀನಿ ನಾನು, ಎಲ್ರಿಗೂ ಆರೋಗ್ಯದಿಂದ ಇಡು ಅಂತಂದು. ಮತ್ತು ನಮ್ಮ ಇದು ಒಳ್ಳೆಯದಾಗಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ
ಮಕ್ಕಳಿಗೆ ನಮ್ಮ ಫ್ಯಾಮ್ಲಿಗೆ ಎಲ್ರಿಗೂ. ಇವಾಗ ಈ ಥರ ಬಿಡ್ತಾ ಇದ್ದೀನಲ್ಲ, ಈ ಥರ ಬಿಡೋದಂದರೆ ಯಾರು ತೀರೋಗಿರ್ತಾರಲ್ಲ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಕೈಯಲ್ಲೇ ನೀರು ತಗೊಂಡು ಹೆಬ್ಬೆಟ್ಟಿಂದ ಎಡಗಡೆ ಬಿಡಬೇಕಂತೆ ಅವ್ರ ಹೆಸರು ಹೇಳಿ. ಹಾಗಾಗಿ ಹೇಳಿದರು. ಹಾಗಾಗಿ ನಾನು ಆ ಥರ ಮಾಡಿದ್ಮೇಲೆ ನಾನು ನಮ್ಮ ಮನೆಯವರು 3 ಸಲ ಡುಬ್ಕಿ ಹೊಡೆದು ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬಂದು ಇಲ್ಲಿ ನಾವು ತಿಲಕ ಇಟ್ಕೊತಾ ಇದ್ದೀವಿ, ಗಂಧ ಇಟ್ಕೊತಾ ಇದ್ದೀವಿ. ಫಸ್ಟ್ ನಮ್ಮ ಮನೆಯವ್ರು ಇಟ್ಕೊತಾ ಇದ್ದಾರೆ. ಅದಾದಮೇಲೆ ನಾನು ಇಟ್ಕೊಂಡೆ. ಚೆನ್ನಾಗಿ ಅನ್ನಿಸ್ತು, ಖುಷಿಯಾಯಿತು. ಬಂದದಕ್ಕೂ ಸ್ನಾನ ಆಯಿತು, ಗದ್ದಲ ಇಲ್ಲ. ಮೊದಲೆಲ್ಲ ಏನೇನೋ ಹೇಳ್ತಾಯಿದ್ರು, ಅದೆಲ್ಲ ಕೇಳಿದರೆ ನಮ್ಗೆ ಹೆಂಗಾಗುತ್ತೋ ಹಿಂಗಿಲ್ಲೋ ಅಂತ ಅನ್ಕೊತಾ ಇದ್ದೀವಿ ನಾವು. ಆ ಥರ ಏನೂ ಆಗಿಲ್ಲ. ಎಷ್ಟು ಆರಾಮಿದೆ ನೋಡಿ ಜನ, ಅದು ಎಲ್ಲ ಅಷ್ಟು ಗಲಾಟೆ ಇಲ್ಲ, ರಶ್ ಇಲ್ಲ, ಏನಿಲ್ಲ. ಆರಾಮ್ ಸಿರಿ ಬಂದ್ವಿ, ಸ್ನಾನ ಮಾಡ್ಕೊಂಡಿವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡಿವಿ, ಆರಾಮ್ ಸಿರಿ ಗಂಧನ ಹಚ್ಕೊಂಡಿವಿ. ನೋಡಿ ಹರ ಮಹಾದೇವ್ ಅಂತ ಹೇಳಿದೆ ನಾನು ಹೇಳ್ಕೊಂಡು. ನೋಡಿ ನಮ್ಮ ಫ್ರೆಂಡ್ ನಾವು 5 ಜನ ಒಂದು ಕಡೆ ಇದ್ವಲ್ಲ, ಒಂದು ಗ್ರೂಪ್ ಫೋಟೋ ತೆಕ್ಕೊಂಡು ಮತ್ತು ನಾವು ರಿಟರ್ನು ನಮ್ಮ ವ್ಯಾನ್ ಎಲ್ಲಿದೆ ಅಲ್ಲಿ ನಾವು ಹೋಗ್ತಾಯಿದ್ವಿ. ಒಂದು ಸರಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು, ಅಷ್ಟು ಚೆನ್ನಾಗಿ. ಚಪ್ಪಲ್ಗಳೆಲ್ಲ ಬಿಟ್ಟಿದ್ರಲ್ಲ ಅವರೆಲ್ಲ ತೆಗೆದು ಹಂಗೆ ಕ್ಲೀನ್ ಮಾಡೋರು ಹಾಕ್ತಾಯಿದ್ರು. ವ್ಯಾನ್ಗಳು ಬಂದು ಗಲೀಜು ಎತ್ಕೊಂಡು ಹೋಗ್ತಾಯಿದ್ರು. ಬಟ್ಟೆಗಳೆಲ್ಲ ಹಾಕೋಕ್ಕೆ ಒಂದು ಡಸ್ಟ್ಬಿನ್ ಥರ ಅಲ್ಲೆಲ್ಲ ಬಾಕ್ಸ್ ಮಾಡಿದರು. ಹೋಗ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ಪಾರ್ವತಿ, ಶಿವ. ಆ ಹುಡುಗಿ ವಿಡಿಯೋ ಮಾಡಬೇಕಂದ್ರೆ ಆ ಹುಡುಗಿ ಮುಖನೇ ಕೊಡಲಿಲ್ಲ, ಆ ಕಡೆ ತಿರ್ಕೊಂಡು ಬಿಡ್ತು. ಸರಿ ಅಂತೇಳಿ ಇವಾಗ ನಾವು ರಿಟರ್ನ್ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ತುಂಬ ಸುಸ್ತಾಯಿತು, ಕಾಲು ತುಂಬ ನೋಯ್ತಾಯಿತ್ತು ನಮಗಂತರೂ. ನಡೆಗೆ ಆಗಿರಲಿಲ್ಲ, ಯಾಕಂದರೆ 3 ಕಿಲೋಮೀಟ್ರ್ ಬ್ಯಾಗ್ ಹೊತ್ಕೊಂಡು ಬೇಗ ನಡೆದಿವೆಲ್ಲ, ಟೈಮ್ ಆಗುತ್ತೇನೋ ಅಂತಂದು. ಆದರೂ ಅಷ್ಟು ಬೇಗ ನಡೆದ್ರೂ ನಮಗೆ ಉಪಯೋಗ ಆಗಲಿಲ್ಲ, ಬೋಟ್ ಸಿಗಲಿಲ್ಲ. ಹಾಗಾಗಿ ನಾವು ಎತ್ತಿನ ಗಾಡಿ ಅಂದರೆ ಎತ್ತಿಲ್ಲ, ಮನುಷ್ಯನೇ ತಳ್ಕೊಂಡು ಹೋಗ್ತಾನೆ, ಸೈಕಲ್ ರಿಕ್ಷಾ ಥರ. ಹಿಂದೆ ಎತ್ತಿನ ಗಾಡಿಗೆ ಇರ್ತದಲ್ಲ ಆ ಥರ ನಾವು 5 ಜನ ಕೂತ್ಕೊಂಡಿದ್ವಿ ನೋಡಿ. ನಾವು 5 ಜನ ಕೂತ್ಕೊಂಡಿದ್ವಿ. ಮುಂದೆ ಅವನು ತಳ್ಕೊಂಡು ಹೋಗ್ತಾ ಇದ್ದಾನೆ, ಹಿಂದೆ ಒಬ್ಬನು ತಳ್ಳುತ್ತಾನೆ. ಅನ್ನೋದೇ ನಮಗೆ ಎಲ್ಲಿಗೆ ಚುಂಗಿ ಅಂತಂತ ಗೇಟ್ ಅಲ್ಲಿ ಬಿಟ್ಟಿದ್ರಲ್ಲ ಅಲ್ಲಿವರೆಗೂ ಹೋದ್ವಿ. ಅಲ್ಲಿ ಹೋದ್ಮೇಲೆ ಮತ್ತೆ ವ್ಯಾನ್ ಮಾಡಿ ಇವಾಗ ನಮ್ಮ ಬಸ್ ಎಲ್ಲಿ ಸ್ಟಾಪ್ ಇತ್ತು ಅಲ್ಲಿ ಅದೇ ಚುಂಗಿಯಿಂದ 16 ಕಿಲೋಮೀಟ್ರ್ ಬರಬೇಕು ಪಾರ್ಕಿಂಗ್ ಜಾಗದಲ್ಲಿ. ಅಲ್ಲಿ ಬಂದ್ವಿ ನಾವು. ಬಂದಾದಮೇಲೆ ಆರಾಮ್ ಅನ್ನಿಸ್ತು. ಬಂದಲ್ಲೆಲ್ಲ ಊಟ ಮಾಡಿ ಮತ್ತು ಕಾಶಿಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು, ಪ್ರಯಾಗ್ರಾಜ್ದು ಕುಂಭಮೇಳದ್ದು ಇಷ್ಟ ಆಯಿತಾ? ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಹೊಸೊಬ್ಬರು ನೋಡ್ತಾ ಇದ್ರೆ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಅಂತಂದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.